ಇವ್ರಂತ್ರ ಹೋಗಿ ಎಷ್ಟೊತ್ತಾದ ನೋಡು, ಇನ್ನಾದರೂ ಬರಲೇ ಇಲ್ಲ ರೀ. ಎಷ್ಟೊತ್ತು ರೀ ಕಾಯೋದು? ಇಷ್ಟ ಮಟ್ಟ ಕಾದ್ ನನಗದ ಸಾಕಾಗೋದು ನೋಡು. ನಿನ್ನ ಗಿಡ್ಡಿ ತಂದು ಇದು ಬಂದು ಇಸ್ಕೊಳ್ಳೋದು ಬಿಟ್ಟು ನನಗೆ ಮಕ್ಕ ಮಾರಿ ಏನು ಕಾಣ್ದಂಗೆ ಇಷ್ಟಕ್ಕೊಂದು ಹೊತ್ಕೊಂಬಂದನಿ. ಹಾನಿ ಕುತ್ಕೊಂಡ್ರೆ ನೋಡು, ಇಸ್ಕಂತ ಇಲ್ಲಿ ಬಂದು ಇಲ್ಲ ಅಲ್ಲಿ ಸುರು ಬಿಡ್ತೆ ನೋಡು ನಾನು. ಅಯ್ಯಯ್ಯ, ಹಿಂಗೆ ಯಾಕೆ ಮಾಡ್ತೀರಿ? ತಗೊಂಬರ್ರಿ, ನೀವೇ ಇಲ್ಲಿ ಯಾಕೆ ಬರ್ರಿ? ಯಪ್ಪ ನಿಮ್ಮ ನಾನೇ ನನ್ನ ಮೈ ಮ್ಯಾಗ ಸುರಿ ಅಂತಂದ್ರೆ ಇದನ್ನ ಇಲ್ಲಿ ಕೆಳಗೆ ಹಾಕೋದ್ಬಿಟ್ಟು ಎಲ್ಲ ಸುರುವಿರೋದು ನೋಡು. ತೆಗೀದ್ರಿ ಇವನ್ನ. ನನ್ನ ಗಿಡ್ಡ ಮೂಳಿ ಬಂದು ಇಸ್ಕೊಳ್ಳೋದು ಗೊತ್ತಿಲ್ಲ. ಹಾನಿ ಕುತ್ಕೊಂಡು ಮತ್ತೆ ನನಗೆ ಕೆಲ್ಸಕ್ಕೆ ಹಸ್ತಿ. ಇದು ಪಣಸಂದ್ರೆ ನಾನಂತರ ಪಣಸಂಗಿಲ್ಲ ನೋಡು, ನಾನಂತರ ಹೋಗೋನೀಗ. ಪಾಪ ಅಲ್ಲಿ ನಿಮ್ಮನ್ನ ಬಾರು ಬಾ ಬಾ ಅಂತ ಕರೆಯಕತ್ತಾನ ನೋಡು. ನಾನು ಎಷ್ಟು ಚಂದ ಮರ್ತಿದ್ದೆ ಆ ವಿಷಯನ, ನೀನೇ ನೆನ್ಪು ಮಾಡಿದೆ. ನಾನು ಹೋಗೇ ಬರೋದು ನೋಡಿ ಇವತ್ತು. ನಿಮ್ಮ ಏನಿಲ್ಲ, ನಿಮ್ಮನ್ನ ಹಬ್ಬದ ದಿನ ಹೋಗಿ ಬಂದಂದ್ರೆ ಇಲ್ಲೇ ಕುಂದಿರ್ಸಿ 2-3 ಕೊಡ್ಪಾನ ನೀರು ಸುರಿ ಬಿಡ್ತಾನೆ ನೋಡ್ರಿ. ಮತ್ತೆ ಊರ ಜನ ಎಲ್ಲ ನೋಡಂಗ ಮಾನ ಬರೈತಿ ಹೋದ್ರೆ ನನಗಂತೂ ಗೊತ್ತಿಲ್ಲ. ನೀವು ಹಂಗೆ ಹೋಗಿ ಬಂದು ನಿಮ್ಮ ಕಡೆ ಒಟ ಅನ್ಸ್ಕೊಂತ ನಾನು ಹಬ್ಬದ ದಿನ ಎಲ್ಲಿ ಜಗಳ ಮಾಡ್ಕೊಂತ ಕುಂದಿರ್ಲಿ, ಎಲ್ಲ ಇಳಿತೈತೆ. ನೀರು ಹಾಕಿದ್ರೆ ಇಲ್ಲೇ ಸುರು ಬಿಡ್ತಾನೆ ನೋಡ್ರಿ. 1-2-3 ಕೊಡ್ಪಾನ ತಂದು ಇಟ್ಕೊಂಡು. ಹಂಗೇನಾರ ಮಾಡಿಗಿಡಿ ನೋಡು. ಮತ್ತೆ ನಿನ್ನಂಗ ನಿಮ್ಮ ಅಪ್ಪನ ಮನೆಗೆ ಓಡಿಸ್ಬಿಡ್ತೇನೆ ನಿನ್ನಂಗ. ಓಡಿಸ್ವಂತ್ರಿ. ಕುಡ್ದು ಬಂದಾಗ ನೆಟ್ಟಗೆ ನೀವು ಮೊದಲು ನಿಂತ್ಕೊಳ್ಳೋದು ಕಲ್ತ್ಕೊರಿ, ಆಮೇಲೆ ನಾನು ಓಡಿಸ್ವಂತ್ರಿ. ಏನಪ್ಪ ಕುಡುಕ್ರಿಗೆ ಮರ್ಯಾದೆನೇ ಕೊಡಂಗಿಲ್ಲ, ಫುಲ್ ಅನ್ರೆಸ್ಪೆಕ್ಟ್ ರೀ. ಹಂಗೆ ಹೋದ್ರಲ್ಲ ಇವ್ನು ಯಾರು ಪಡಿಸ್ತಾರೆ? ಬರ್ರಿ ಪಣಸ್ಗಳೇ ಗಿಡ್ಮುಳಿ ಕುತ್ಕೊಂಡು ನೀನೇನು ಬಿಟ್ರೆ ಹಂಗ ಮನೆ ಕೆಲಸ ಅಡಿಗೆ ಗಿಡಿಗೆಲ್ಲ ನನಗೆ ಹಚ್ಚಕ್ಕಿ. ಪಣಸ್ಕೆ ಹೋಗು, ನನಗೆ ಬೇರೆ ಕೆಲಸದವು. ನಾನು ಒಬ್ಬಕ್ಕೆ ಮಾಡ್ತೀನಿ ಕುಂತ್ರೆ ಎಲ್ಲಿ ಆಗಂಗಿಲ್ಲ. ಇದು ಎಷ್ಟು ಮಾಡ್ಬೇಕಂದ್ರೆ ಇಲ್ಲಿ ಈ ಬಾಗಿಲಿಗೊಂದು, ದೇವ್ರ ಮನೆ ಬಾಗಿಲಿಗೊಂದು, ಅಲ್ಲೂ 4 ಆದರೂ ಆಗ್ಬೇಕು. ರಮ್ಯಾನೂ ಕರಿತೀನಿ ತಡಿ, ಯಾಕೆನೂ ಸ್ವಲ್ಪ ಮಾಡಿದ್ರೆ ಬೇಗ ಆಕತಿ. ರಮ್ಯಾ ಬಾರವ ಇಲ್ಲಿ, ಇಬ್ಬರು ಸೇರಿ ಬೇಗ ಪಣಸನ್ ಬಾಯವನ ನಿಮ್ಮಪ್ಪ ಹಂಗೆ ತಂದು ಕೊಟ್ಟು ಹಂಗೆ ಓದ್ ನೋಡು. ಕುಂತು ಮಾಡಿದ್ರೆ ಜಲ್ದಿ ಆಗ್ಬಿಡ್ತದೆ. ತಗ ಏನು ಅರ್ಜೆಂಟ್ ಕೆಲಸ ಐತೆ ನಂಗೆ ಹೋಗಾರ ಅಲ್ಲಿ, ಮತ್ತು ಕುಂದ್ರಬೇಕಲ್ಲ ಸುಮ್ಮನೆ ಫಂಟ್ ಹೊಡ್ಕೊಂತ. ಅಲ್ಲೇ ಟಿವಿ ಹತ್ರ ಉರಿ ಅದ ನೋಡು, 4 ತಗೊಂಬ, ಒಂದು ಬರಬೇಕಾರ. ತಗ ಇಲ್ಲಿಟ್ಟ ನೋಡು. ಅಲ್ಲಲ್ಲೇ ಹುಡುಗಿ ಹಬ್ಬಕ್ಕಂದು ಹೊಸ ಡ್ರೆಸ್ ತಗೊಂಡು ಹಾಕ್ಯಣದ್ ಬಿಟ್ಟು ಮತ್ತು ದಿನ ಹಾಕ್ಯಣದ್ ಹಾಕ್ಯಂಬಂದು ಕುತ್ಕೊಂಡು ಎಲ್ಲ ಹೋಗಿ ಹೊಸದು. ಹೋಗಬ್ಬೆ, ಅದು ಮೊನ್ನೆ ಹಿಡ್ಕೊಂಡೆಲ್ಲ ಕರೆಕ್ಟಾಗಿತ್ತು. ಈಗ ಹಾಕ್ಯಂಡ್ರೆ ಲೂಸ್ ಆಗಕತ್ತೈತಿ. ಇಂತೆಲ್ಲ ಸೈಡು ಹೊಲಗಿನ ಬಿಚ್ಚೋಕತ್ತೈತಿ. ಏನು ಮಾಡಲಿ? ಅದು ಅಲ್ಲದೆ ನಾನೇನು ಹೊಸದು ಹಾಕ್ಯಂಡ್ರೆ ಸುಮ್ಮನೆ ಕುಂದಿರ್ತಾನೆ. ನೀನು ನೋಡಿ ಈಗ ಇನ್ನು ಪಣ್ಸಕ್ಕೆ ಕರ್ತಿ ಎಲ್ಲ ಅದು ಮಾಡು ಇದು ಮಾಡ್ತೀನಿ, ಬರೀ ಕೆಲಸ ನಾಸ್ತಿ ಎಲ್ಲ ಹೊಲ್ಸಕತ್ ಬಿಡೋದು ಹೊಸ ಡ್ರೆಸ್ ಹಾಕ್ಯಂಡ್ರೆ. ಏನು ಹೆಣ್ಮಕ್ಳು ಏನು ಈಗಿನ ಕಾಲದವು ಏನು ಒಟ್ಟು ಹೊಸ ಡ್ರೆಸ್ ಹಾಕ್ಯಂಡ್ರೆ ಏನು ಕೆಲಸ ಮಾಡಬೇಡ, ಸುಮ್ಮನೆ ಕುಂತ್ಬಿಡ್ಬೇಕಂತೆ. ಸೀತಕ್ಕ ಹಬ್ಬ ಜೋರೇನವ ಎಲ್ಲ ಕೆಲಸ ಸ್ಟಾರ್ಟ್ ಆಗ್ಬಿಟ್ಟತಿ. ಬಾರ ಗಿರ್ಜಿ ಕುತ್ಗ. ಮತ್ತು ಇವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳಿದ್ನೆ ತಗಮ್ಮ ಅಂತಂದು ತಂದು ಕೊಟ್ಟು ಹಂಗೆ ಹೋದ್ರು ನೋಡಿ. ಸ್ವಲ್ಪ ಇವನ್ನೆಲ್ಲ ಪಣಿಸಿದ್ರೆ ಜಲ್ದಿ ಆಗ್ಬಿಡ್ತೈತೆ. ತಗ ಹಂಗೆ ಏನಂಗೆ ಅರ್ಜೆಂಟ್ ಕೆಲಸ ಐತನ ಹಂಗೆ ಹೋಗ್ಬಿಟ್ರು. ಮತ್ತು ನಾನು ಒಬ್ಬಕ್ಕೆ ಈಗ ಎಷ್ಟು 4 ತೋರಣ ಆಗ್ಬೇಕಾ, ನಾನು ಒಬ್ಬಕ್ಕೆ ಅದು ಎಲ್ಲಿ ಮಾಡೋದಕ್ಕತ್ತಿ. ಅದಕ್ಕೆ ಈಕಿನೂ ಕರೆದೆ, ಇಬ್ಬರು ಸೇರಿ ಪಣಿಸ್ಬೇಕಂದು ಮಾಡಿ ನೋಡಿ. ನೀವು ತಂದ್ರೇನು ಬೇವಿನ ತಪ್ಪಲ ಆಮೇಲೆ ಇದು ಮಾವಿನಕಾಯಿ ತೋರಣ ಕಟ್ಟಕ್ಕೆ? ಇಲ್ಲಿ ಬಿಡಿಸಿತಕ್ಕ ಶಂಕರ ಅವ್ರ ಮನೆಗೆ ಸ್ವಲ್ಪ ಅವರು ಕಂಪೌಂಡ್ ಒಳಗೆ ಐತೆ ಅಂತ ಹರ್ಕೊಂಬರಕ್ಕೆ ಹೋದ್ರೆ, ಯಾಕೆ ಹರ್ಕೊಂತೀರಿ? ಗಿಡ ಎಲ್ಲ ಬೋರ್ಡ್ ಮಾಡಿರ್ತೀರಿ, ನೀವೆಲ್ಲ ಹರ್ಕೊಂಡೋಗಿ ಹೇಳಿ ಹರ್ಕೊಳಕ್ಕೆ ಬರೋಂಗಿಲ್ಲ ನಿಮಗೆ. ಹಂಗೆ ಹಿಂಗೆ ಅಂತಂದು ಬಾಯ್ ಮಾಡಿಬಿಟ್ಲ. ನನಗೆ ಒಂಥರ ಆಗ್ಬಿಡ್ತದಕ್ಕೆ ಹಂಗೆ ಬಂದ್ಬಿಡೆ. ಏನೋ ಸೀಮೆ ಗಿಲ್ಲದ ಮರ ಇವ್ರ ಮನೆ ಹತ್ರ ಐತೆ ನಂಗೆ ಮಾಡ್ತಾರೆ. ಏನೋ ವರ್ಷಕ್ಕೊಂದು ಹಬ್ಬ ಬರ್ತಾವ, ಹರ್ಕೊಂಡು ಹೋದ್ರೆ ಏನಾಗತ್ತೆ ಅಂತ ಸುಮ್ಮನಿರಂಗಿಲ್ಲ. ಏನಂಗ ಎಲ್ಲಿ ಹರ್ಕೊಂಡ್ರೆ ಏನಂಗ ಫುಲ್ ಮರನ ಏನಂಗ ಇದಾಗ್ಬಿಡ್ತತೆ. ಅದಕ್ಕೆ ನಾನು ಸುಮ್ಮನೆ ಹಂಗೆ ಬಂದೆವು, ಹರ್ಕೊಂಡ್ಲಿಲ್ಲ, ಏನು ಮಾಡಲಿಲ್ಲ. ಹೌದೇನು? ಇಲ್ಲಿ ಬಿಡು, ಏನಾಯ್ತು ಯಾಕೆ ಬೇಜಾರು ಮಾಡ್ಕೊಂತಿ? ಇಲ್ಲಿ ಇವ್ರು ತಂದಾರ ನೋಡು, ಇನ್ನೂ ಉಳಿತಾವೆ. ನಾವು ತೋರಣ ಕಟ್ಟಿ ಇನ್ನೂ ಉಳಿತಾವು, ತಗೊಂಡು ಹೋಗಿದ್ರಾಗ. ಒಂದು 4 ಕೊಡು ತಗ. ನಾನೇನು ತೋರಣ ಕಟ್ಟಲ್ಲ, ಹಂಗೆ ಬಾಗಿಲಿಗೆ ಸಿಗಿಸ್ತಾನಷ್ಟ. ಇದು ಬೇವಿನ ತಪ್ಪಲ ಇಲ್ಲಲ್ಲ? ಅಯ್ಯ ಇವರು ಅಂದ್ರೆ ಬೇವಿನ ತಪ್ಪಲಿಲ್ಲ ಮನೆ ಇದ್ರಿಗೆ ಅಲ್ಲಿ ಕಾಣ್ತತ್ತಲ್ಲ, ಇಲ್ಲೇ ಹರ್ಕೊಂತಗ ಬೇವಿನ ತಪ್ಪಲ. ಏನೋ ನಾನು ಇದನ್ನ ಮಾವಿನಕಾಯಿ ಎಲ್ಲಿ ಒಂದು ಈ ತೋರಣ ಕಟ್ಟಕ್ಕೆ ಒಂದು ತರ್ತಾನೆ ನೋಡು ಅಂತಂದು ಇವನಷ್ಟ ತಂದಿಟ್ಟು ಹೋದ್ರು ನೋಡು. ಎಷ್ಟು 4 ಕಟ್ಬೇಕೇನು ಎಲ್ಲ ಬಾಗಿಲಿಗೆ ಸೇರಿದ್ರೆ? ಕೊಡು, ನಾನು 4 ಕಟ್ತಾನಂತೆ. ಜಲ್ದಿ ಆಕತಿ. ನಾನಾರ ಮನೆಗೆ ಹೋಗ್ರೆ ಏನು ಮಾಡಬೇಕು? ಹೋಗಿ ಶಾವಿಗೆ ಬಸಿಬೇಕಾ? ಅದನ್ನೇನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಶಾವಿಗೆ ಬಸ್ತು ಬೇವು ನಿನ್ನ ಸಾಯಂಕಾಲನ ಮಾಡಿದ್ನೆ. ಈಗ ಏನಿಲ್ಲ ಮತ್ತು ಮಾಡೋದು. ಕೊಡು, ನಾನೊಂದು ಕಟ್ತಾನಂತೆ. ಜಲ್ದಿ ಆಕತಿ. ಆಮೇಲೆ ನಾನು 1-2 ತಗೊಂಡೋಗಿ ಮತ್ತು ಹಂಗೆ ಬಾಗಿಲಿಗೆ ಹೆಂಗೆ ಸಿಗಿಸ್ತಾನಂತೆ. ಮತ್ತು ಮತ್ತೆ ಏನಾರ ಅನ್ನಂಗಿಲ್ಲ ನೀವು? ಮತ್ತೆ ಇಲ್ಲಿ ಬಂದು ಕುಂತ್ರೆ ಹಬ್ಬದ ದಿನ ಹೇಳ್ತಾನೆ. ಮತ್ತು ಹಿಂಗೆ ಮಾವಿನ ತಪ್ಪಲ ಆಮೇಲೆ ಇದು ಏನದು ಬೇವಿನ ಸೊಪ್ಪು ಇದ್ದಲ್ಲ, ಮತ್ತೆ ಅದಕ್ಕೆ ಇಸ್ಕೊಂಬರಕ್ಕೆ ಹೋಗಿದ್ದ ಅಂತ ಹೇಳ್ತಾನಂತೆ. ಅದೇನು ಮತ್ತೇನು ತೀರಾ ಹಂಗೇನು ಇದು ಮಾಡೋಂಗಿಲ್ಲ.
ಸುಮ್ಮನೆ ಖಾಲಿ ಪೀಲಿ ಮಾತಾಡ್ಕೊಂಡು ಕುಂತ್ರಷ್ಟೇ ಯಾವಾಗಾರ ಒಂದ್ಸರಿ ಹಂಗಂತಾರೆ. ಹೌದಾ? ತಗ ಇಲ್ಲಿ ಉರಿ ಐತೆ ನೋಡು, ಇದೊಂದು ತಗ. ಈಕೆ ಒಂದು ನಾನೊಂದು ಕಟ್ಟಿದ್ರೆ 3 ಆಗೇ ಬಿಡ್ತಾವೆ, ಇನ್ನೊಂದಷ್ಟೇ ಕಟ್ಬೇಕು. ಒಂದು ದೊಡ್ಡದು ಕಟ್ಬೇಕು ನೋಡಿ, ಇಲ್ಲಿ ದೊಡ್ಡ ಬಾಗಿಲಿಗೆ ಇಲ್ಲಿ ದೊಡ್ಡದು ಕಟ್ಬೇಕು. ಇನ್ನು ಉಳ್ಕಿದ್ವೆಲ್ಲ ಸಣ್ಣ ಸಣ್ಣವಾದ್ರೆ ನಡೀತೈತಿ. ಅಮಾವಾಸ್ಯೆ ಯಾವಾಗ ಮಾಡಿದೆ ಸೀತಕ್ಕ? ನೀನು ಮಾಡಿದೇನು? ಇವತ್ತು ಬೆಳಗ್ಗೆ ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆ 6:30 ಅನ್ನೋತ್ತಿಗೆ ಅವಕತ್ತಂತದ್ರಪ್ಪ. ನಾನು ನಿನ್ನೆ ಬೆಳಗ್ಗೆ ಏನೋ ಮಾಡ್ಕೊಂತ ಕೂತ್ಕೊಂಡೆ, ಅಂದರೆ ಎಷ್ಟ 8:30ಗೆ ಬಂದಿತ್ತು ನಿನ್ನೆ ಬೆಳಗ್ಗೆ. ನಾನು ಮತ್ತು ಸ್ವಲ್ಪ ಇವು ಬರೋತುಳಿಗೆಲ್ಲ ಸ್ವಚ್ಛ ಮಾಡಿದ್ದೆ, ಮತ್ತು ಸ್ವಲ್ಪ ಬಾಗಿಲು ಕಿಟಕಿ ಎಲ್ಲ ಧೂಳಾಗಿದ್ವು, ಅವನ್ನೆಲ್ಲ ವರ್ಷಂತ ಕುಂತೆ. ಅಲ್ಲ ಎಷ್ಟು 11 ಗಂಟೆ 12 ಆಗ್ಬಿಡ್ತಾ. ಮತ್ತು ಮಧ್ಯಾಹ್ನ ಹೊತ್ತಿನಾಗ ಏನು ಮಾಡಿದ್ಬಿಡು, ಬಿಸಿಲೇರೋ ಟೈಮ್ನಾಗ ಅಂದು ಸಾಯಂಕಾಲ ಮಾಡಿದ್ದು ನೋಡು. ಸಾಯಂಕಾಲ ಮತ್ತೆಲ್ಲ ಕಲ್ಗಿಲು ಒರೆಸ್ಕೊಂಡು ಸಾಯಂಕಾಲ ಪೂಜೆ ಮಾಡಿದ್ದೆ. ನೀನು ಯಾವಾಗ ಮಾಡಿದಿ? ನಾನು ಇವತ್ತು ಬೆಳಗ್ಗೆ ಎದ್ದು ಮಾಡಿದ್ವಿ ಬಿಡ ಸೀತಕ್ಕ. ನಿನ್ನಂದ್ರೆ ಎಲ್ಲ ತೊಳೆಗಳೆಲ್ಲ ತೊಳೆದಿಟ್ಬಿಟ್ಟಿದ್ದೆ. ಬೆಳಗ್ಗೆ ಏನು ಹೊರಗಿಂದು ಒಳಗಿಂದು ಸ್ವಲ್ಪ ಕಸ ಹೊಡೆದು ಕಲ್ಲು ಒರೆಸ್ಕೊಂಡು ಇವತ್ತು ಬೆಳಗ್ಗೆನ ಮಾಡಿಬಿಟ್ಟೆ. ಎಷ್ಟು 6:30ಗೆ ನೋಡ್ಕೊತಂದ್ರೆ 6:10 6:15 ಎಲ್ಲ ಪೂಜೆ ಆಗಿತ್ತು ನಂದು. ಇವು ಮತ್ತು ಇವು ಮಾವಿನ ತಪ್ಪಲ ಇವು ಒಂದು ಇರಲಿಲ್ಲಲ್ಲ, ಮತ್ತು ಹಂಗೆ ಪೂಜೆ ಒಂದು ಮುಗಿಸಿದೆ. ಆಮೇಲೆ ಬೇಕಾದ್ರೆ ಸಿಕ್ಕ್ರ ತಂದು ಹಿಂಗೆ ಬಾಗಿಲಿಗೆ ಬೇಕಾದ್ರೆ ಇಟ್ರ ತಂದು, ಅದಕ್ಕೆ ನಾನೀಗ ಅಡ್ಡಾಡ್ಕೊಂತ ಬಂದೆ. ಆಕೆ ಹೋಗ್ಬೇಕು ಹಂಗಂದಲ್ಲ, ಸುಮ್ಮನಾಗ ನಾನು ಈ ಕಡೆ ಬಂದೆ. ನಿಮ್ಮ ಮನೆಗೆ ಏನಾರ ಐತೆ ನಾನು ಕೇಳಂದು ನೀನು ಕೊಡ್ತಾನಂದು ಚೆನ್ನಾಗತ್ತ. ಸೀತಕ್ಕ ಮಾವಿನಕಾಯಿ ಇದ್ದಂಗೆ ಅದಾವು, ನನಗೊಂದು ಕೊಡ ಸೀತಕ್ಕ ಮಾವಿನಕಾಯಿನ. ನಮಗೆ ನುಗ್ಗಿಕಾಯಿ ಏನಕ್ಕ ತಂದಿಲ್ಲಪ್ಪ ಈ ಸರಿ. ಸಾಂಬಾರೇನು ಮಾಡೋಂಗಿಲ್ಲ, ತಗ ಮಾವಿನಕಾಯಿ ಚಿತ್ರಾನ್ನ ಶಾವ್ಗಿ ಬಸ್ತು ಬೇಕಾದ್ರೆ ಬೇವು ಅದನ್ನ ತಿಂದು ಮಾವಿನಕಾಯಿ ಚಿತ್ರಾನ್ನ ತಿಂದ್ರಾಕಂತ. ತಗೊಂಡು ಹೋಗಲಿ, ಸ್ವಲ್ಪ ಸಮಯದ ನಂತರ. ಗಿಜ್ಜಿ ನೋಡೋದು ಕರೆಕ್ಟಾಗಿತ್ತಾನೆ ಇಲ್ಲಿ ಬಾಗಿಲಿಗೆ ಹಾಕಿರೋದು? ಸೀತಕ್ಕ ಚೆನ್ನಾಗಿತ್ತಕ್ಕ. ಒಂಥರ ಇದು ನೋಡೋ ಇದನ್ನ ಬೇರೆ ಕಾಣ್ತದೆ ನೋಡಲ್ಲ, ತೋರಣ ಕಟ್ಟಿದ್ರೆ ಒಂಥರ ಎಷ್ಟಿದು ಕಾಣ್ತೈತಿ. ಮನೆ ಲಕ್ಷಣ ಬೇರೆ ಆಗ್ಬಿಡ್ತದೆ ನೋಡಿ. ಒಳಗೂ ಒಂದು ಕಟ್ಟು ಬಂದನ್ 3. ನಮಗಂತೂ ಪೂಜಕ್ಕೆ ಒಂದೊಂದು ಎಲೆ ಆದ್ರೆ ಸಾಕು. ಇವನ್ನೆಲ್ಲ ಒಯ್ದು ಬಿಡು ಗಿರ್ಜಿ. ಮಾವಿನಕಾಯಿ ನೋಡ್ಬೇಕಂದ್ರೆ 1-2 ತಗೊಂಡು ಹೋಗು. ನಿಮ್ಮ ಮಗ ತಿಂತಿರ್ತಾನೆ ಆಟ ಆಡ್ಕೊಂತ. 1-2 ಮಾವಿನಕಾಯಿ ಒಯ್ಯಿ, ಒಂದು ಮಾವಿನಕಾಯಿ ತಪ್ಪಲ ಒಯ್ಯಿ, ನಿನ್ಗೆ ಎಷ್ಟು ಬೇಕು ನೋಡು. ಸರಿ ಸೀತಕ್ಕ, ನಾನು ಮತ್ತೆ ಸಾಯಂಕಾಲ ಬರ್ತಂತ ಅಡ್ಡಾಡ್ಕೊಂತ. ಎಲ್ಲ ಶಾವಿಗೆ ಎಲ್ಲ ಬಸ್ತು ನಮ್ಮ ಅತ್ತೆ ಊಟಕ್ಕೆ ನೀಡಿ ಆಮೇಲೆ ಬರ್ತಾನಂತೆ. ಥ್ಯಾಂಕ್ಸ್ ಸೀತಕ್ಕ ಕೊಟ್ಟದ್ಕೆ. ಅಯ್ಯ ಏನು ಥ್ಯಾಂಕ್ಸ್ ಹೇಳ್ತೀಯ ಇದಕ್ಕೆಲ್ಲ ಇಷ್ಟಕ್ಕೆಲ್ಲ? ನಡಿ ತಗೊಂಡು ಹೋಗು. ನಾನು ಇವನ್ನೆಲ್ಲ ತೆಗಿತೇನೆ, ಇನ್ನು ಉಳ್ದವು. ನೀನು ಎದಕ್ಕಾರ ಬೇಕಾಗತ್ತೇನೆ, ಮತ್ತು ಪಾಪ ಯಾರನ್ನ ಸಿಗ್ಲಿಲ್ದಾರ ಬಂದ್ರೆ ಕೊಟ್ರಾತು. ಇವನ್ನೆಲ್ಲ ತೆಗೆದಿಡ್ತೇನೆ. ನೀನು ಹೋಗಿ ನಿಂದೇನು ಎಲ್ಲ ಜಳಕನಾಗೈತಿ ಎಲ್ಲದಾಗೈತಲ್ಲ, ನೀರಿಡು ಹೋಗು. ಶಾವಿಗೆ ಬಸಿಯಕ್ಕೆ ಬಂದು ನಾನು ಶಾವಿಗೆ ಹಾಕ್ತೇನಂತೆ. ಒಂದು ಡಬ್ರ್ಯಾಗ ಒಂದು ಚರಿಗೆ ಅಷ್ಟು ಆಗೋಗಿ ನೀರು ಬರ್ತಾನಂತೆ. ಸರಿ ತಗ. ವರ್ಷನೂ ಎಲ್ಲ ಸಿಗ್ತದೆ. ಬೇವಿನ ತಪ್ಪಲ, ಮಾವಿನಕಾಯಿ, ತೋರಣ ಎಲ್ಲ ಕಟ್ಟಿ ಚೆನ್ನಾಗಿ ಬಿಡ್ತೀವಿ. ಈ ಸರಿ ಏನಾಗೈತೆ ನೋಡಿ, ಸಿಗಕತ್ತಿಲ್ಲ. ಎಲ್ಲೋದ್ರೂ ಇಲ್ಲ ಅಂತಾರೆ. 1-2 ಮರ ಅದಾವು, ಹರ್ಕೊಳಕ್ಕೆ ಹೋದ್ರೆ ಅವು ಪರ್ಸೆಂಟಿಗೇಟ್ ಮಾಡ್ದಂಗೆ ಮಾಡ್ತಾವೆ. ಅಲ್ಲಿ ಬರಕತ್ತಿರೋದು ಗಿರ್ಜಲ್ಲ, ಕೈಯಾಗ ಇಟ್ಕೊಂಬರಕತ್ತಾಳ. ಕೇಳಂತಡಿ. ಅಯ್ಯೋ ಈಕೆ ಬೇರೆ ಎಲ್ಲ ನಿಂತಾಳ. ಎಲ್ಲಿ ಮಾವಿನ ತಪ್ಪಲ ಇವೆಲ್ಲ ಕೇಳಕ್ಕೆ ನಿಂತಾಳ ಏನ? ನಾನು ನೋಡ್ಲಾತಾಗ ಆ ರೋಡ್ನಾಗ ಹೋಗಿ ಬದಲಿ ಈ ರೋಡ್ನಾಗ ಬಂದತ್ತಾಗ ಇರವ 1-2 ಅದಾವು. ಪಾಪ ಸೀತಾಕ ನನಗಂದು ಕೊಟ್ಟಾಳ. ಸುಮ್ಮನೆ ನೋಡಿಲ್ಲ ನಂಗೆ ಹೋಗ್ಬಿಡ್ತಂತಡಿ. ಗಿಜ್ಜಿ ಎಷ್ಟರ ಸೊಕ್ಕಿದ್ದಿತ್ತಲ್ಲ ನಿನಗೆ, ನೋಡಿಲ್ಲ ನಂಗೆ ಕೀಯ ಏನು? ಇಲ್ಲ ಬಿಡ, ನಾನು ಏನೋ ಯೋಚನೆ ಮಾಡ್ಕೊಂತ ಹೋಗಕತ್ತಿದ್ದೆ. ಶಾವ್ಗೆ ಏನೋ ಅದವ ಇಲ್ಲ, ಸರಿ ತಗೊಂಡಿದ್ವು ಖಾಲಿ ಹಾಕವೆ, ಏನು ಡಬ್ಬೆಗೆ ಹಾಕಿಟ್ಟಿದ್ದಿಲ್ಲ ಅಂತ ಅದವ ಇಲ್ಲ ಅಂತ ಅದ್ರ ಬಗ್ಗೆ ಏನೋ ಯೋಚನೆ ಮಾಡ್ಕೊಂತ ಹೋಗತ್ತಿದ್ದೆ. ನೋಡಲಿಲ್ಲವ ನಾನು ನೋಡಿಲ್ಲ. ನಂಗೆ ಯಾಕೆ ಹೋಗ್ಲಿ? ನೀ ಏನು ದುಡ್ಡು ಕೊಟ್ಟು ಏನು? ನಾನು ನಿನ್ನ ಸಾಲ ಇಸ್ಕೊಂಡೆನ ನಿನ್ನ ಹತ್ರ? ಅದ ಅನ್ಕೊಂಡೆ. ನಮ್ಮ ಗಿರ್ಜಿ ಹಂಗೆಲ್ಲ ಮಾಡೋಕ್ಕೆಲ್ಲ ಎಲ್ಲ ಮೋಸ್ಟ್ಲಿ ಏನೋ ಯೋಚನೆ ಮಾಡ್ಕೊಂತ ಹೋಗುತ್ತಾ ಅಂತ ಅನ್ಕೊಂಡೆ ನಾನು. ಹೌದು, ಈ ಎಲೆಗಳು ಎಲ್ಲಿ ಸಿಕ್ಕೋ ಇವೆಲ್ಲ? ನನಗೊಂದು ಹಿಡಿದ್ರು ಕೊಡ. ನಾನು ಪೂಜೆ ಮಾಡೀನಿ, ಒಂಥರ ಹಬ್ಬನ ಅನ್ಸಕತ್ತಿಲ್ವ ಏನೂ ಇಲ್ಲದಕ್ಕೆ. ಕೊಡ ನನಗೊಂದು ಮಾವಿನಕಾಯಿ ಬರೀ ಅದು 1-2. ನನಗೊಂದು ಮಾವಿನಕಾಯಿ ತೋರಣ, ಒಂದು ತೋರಣ ಏನು ಕಟ್ಟಂಗಿಲ್ಲ. ನಾನು ಅಷ್ಟೇ ಮನೆಗೆ ಸಿಗಿಸ್ತೇನೆ ಬಾಗಿಲಿಗೆ. ಕೊಡ ನನಗೊಂದೊಂದು. ಕೊಡ ನನಗೊಂದು ಇನ್ನಿದ್ದು ಬಿಟ್ಟಿಯಲ್ಲ. ಹೋಗು. ನಾನು ಅದು ಯಾರೋ ಶಂಕರವ್ರ ಮನೆ ಹತ್ರ ಹರ್ಕೊಂಬರಕ್ಕೆ ಹೋಗಿದ್ದೆ. ಆಕೆ ಏನೋ ಅಂದಕ್ಕೆ ತಕ್ಷಣ ಬೇಜಾರು ಮಾಡ್ಕೊಂಡು ಹೋದೆ. ಚಿತಕ್ಕ ಅದೋ ನೋಡು ಒಯ್ಯಿ ಅಂತ ಅಂದ್ರು. ನಾನು ಅದಕ್ಕೆ ನನ್ನ ಮನೆಗೆ ಎಷ್ಟು ಬೇಕು ಅಷ್ಟೇ ತಗೊಂಬಂದೇವ. ನಮ್ಮ ಊರು ಹೆಣ್ಮಕ್ಳ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕಾಗಿ ಇಟ್ಕೊಂಬಂದ್ರೆ ನನಗೆ ಕೊಡ್ರಿ ಅಂತ ಎಲ್ಲ ಕಿತ್ಕೊಂಡು ನನಗೆ ಹೇಳ್ದಂಗೆ ಮಾಡ್ತು. ಅದಕ್ಕೆ ನಾನು 2 ಇಟ್ಕೊಂಬಂದ್ರು. ನಮ್ಮ ಮನೆ ತೋರಣಕ್ಕೆ ಅದು ತಗೊಂಡು ಇದು ತಗೊಂಡು ಇಡ್ಯಾಕೆ 2 ಇದು ಮಾವಿನ ತಪ್ಪಲು, ಆಮೇಲೆ ಬೇವಿನಕಾಯಿ ಅಂದ್ರೆ ನಮ್ಮ ಮನ್ಯಾಗ ಇದ್ರಿಗೆ ಅದಾವು. ಮಾವಿನಕಾಯಿ 1-2 ತಂದ ನೋಡು ಅಷ್ಟೇ. ನಾನು ಹೆಚ್ಚಿಗೆ ಏನು ತಂದಿಲ್ಲ. ಅವನೇನು ಬೇಕಾದ್ರೆ ಸೀತಕ್ಕನ ಮನ್ಯಾಗ ಅದಾವು, ಹೋಗಿಸ್ಕೊಂಬೋಗು. ಹೌದಾ? ಸೀತಕ್ಕೇನು ಇಲ್ಲ ನಂಗಿಲ್ಲ ಬಿಡು, ಕೊಡ್ತಾಳ. ಮತ್ತು ಅಲ್ಲೇ ಇಸ್ಕೊಂಬರ್ತೀನಿ ತಡಿ, ಹೋಗಿ ಒಕ್ಕನ್ ತಡಿಯವ. ಮತ್ತು ಯಾರನ್ನ ಹೋಗಿ ಎಲ್ಲರೂ ಇಸ್ಕೊಂಬಂದು ಮತ್ತು ಖಾಲಿ ಆಗಿದ್ದವು. ಸರಿ ತಗ, ನಾನು ಹೋಗಿ ಇಸ್ಕೊಂಬರ್ತೀನಿ.
ಮೆಲ್ಕಾಸ್ಗೆ ಹೋಗಲೇ ಸಿಗ್ತೈತಿ. ಮತ್ತೆಲ್ಲರ ಓಡೋಗೋಕೆ ಹೋಗಿ ಮುಕ್ಕರ್ಸ್ಕೊಂಡು ಬಿದ್ದಿಗಿದ್ದಿ ಹಬ್ಬದ ದಿನ. ಮೊದ್ಲ ಕಣ್ಣು ಕಾಣಾಗ ನನ್ನ ಚಸ್ಮಾ ಕಣ್ಣು ಅಡ್ಡಾಡಕತ್ತೀಯ, 4 ಕಣ್ಣಾಗ್ಯಾವ. ಮತ್ತೆ ಚಸ್ಮಾನ ಹೊಡೆದು ಹೋಗಿ ಮತ್ತೆ ಕಣ್ಣು ಆಪರೇಷನ್ ಮಾಡ್ಸ್ಕೊಂಡಂಗೆ ಆದ್ಗಿದ್ದಿತ್ತು ಮತ್ತೆ ಈ ವಯಸ್ಸಿಗೆ. ನಿನ್ನ ನನಗೆ ಈಗ ಮಾತಾಡೋಕೆ ಟೈಮ್ ಇಲ್ಲ, ಆಮೇಲೆ ಬಂದು ಮಾತಾಡ್ತಂತೇಳಿ ನೀನು. ಒಕ್ಕೊಂದು ಸರಿವಾ, ಮತ್ತೆ ಈಗ ಇಲ್ಲೇ ನಿಂತರ ಇನ್ನೊಬ್ರು ಯಾರನ್ನ ಕೇಳ್ಕೊಂತ ಬರ್ತಾರ. ಸುಮ್ಮನೆ ಇಲ್ಲ ಅಂತ ನಾನು ಯಾಕೆ ಕೆಟ್ಟಕ್ಕೆ ಆಗಲಿ ಅಂತ ಹೋಗಿ ನಮ್ಮ ಮನೆಗೆ ಹೋಗಿ ಮುಗಿಸ್ಬಿಡ್ತಾನೆ ಅಂತ ಜಲ್ದಿ ಜಲ್ದಿ. ನಾನು ಸೊಸೆ ಪರವಾಗಿಲ್ಲ, ರಂಗೋಲಿ ಒಳ್ಳೆ ಚೆನ್ನಾಗಿ ಹಾಕ ನೋಡು. ಮಾವಿನ ಹಣ್ಣು ಒಂಥರ ಎಲ್ಲಿ ಇದ್ದಂಗೆ ಚೆನ್ನಾಗೈತೆ ನೋಡು ಒಂಥರ. ಅಯ್ಯೋ ನಮ್ಮತ್ತೆಲ್ಲ ಬಂದು ಹೊರಗೆ ಕುಂತ್ಬಿಟ್ಟಾಳ. ನಾನು ಆಕೆ ಜಳಕ ಮಾಡಿದ್ರಕ ಹೋಗಿ ಸುಮ್ಮಂದ್ರಾತಂದ್ರೆ ನನ್ನ ನೋಡಿದ್ರೆ ನಾನು ಹಂಗೆ ಮಾಡ್ತೀನಿ ಅಂತ ಎಲ್ಲೋಕ್ಕೋ ನಲ್ಲೇ ಮಾತಾಡ್ಕೊಂತ ನಿಂತು ಬಿಡ್ತೀನಿ. ಎಲ್ಲ ಬಂದು ಕುಂತಾಳ ಜಳಕ ಮಾಡಿ. ಎಲ್ಲಿ ಬೈತಾಳೆ ನಾ ಹಬ್ಬದ ದಿನಾನು. ಅಲ್ಲೇ ಗಿರ್ಜಿ ಅಯ್ಯೋ ಅತ್ತಿ ಬೈಬೇಡ್ರಿ, ನಾನೇನು ಬೇಕಂತ ಮಾತಾಡ್ಕೊಂತ ಕುಂತಿದ್ದಿಲ್ಲ. ಶಂಕರ ಅವ್ರ ಮನೆಗೆ ಇದನ್ನ ಹರ್ಕೊಂಬರಕ್ಕೆ ಹೋಗಿದ್ನೆ. ಆಕೆ ಹಂಗೆ ಹಿಂಗೆ ಅಂತ ಏನೋ ಅಂದದ್ಕೆ ಸೀತಾಕರ ಮನೆಯಾಗ ಹೆಂಗಿದ್ರು ಇರ್ತದೆ ತಂದಿರ್ತಾರಂದು ಇಸ್ಕೊಂಬರಕ್ಕೆ ಹೋಗಿದ್ದೆ. ನಿನಗೆಲ್ಲಿ ಬೈಯಾಗತ್ತೆ? ನನಗೇನು ಬರೀ ಬೈಯೋದ ಕೆಲಸ ಅಂತ ಮಾಡಿದ್ದೇನು? ರಂಗೋಲಿ ನೋಡಿದೆ, ಇಲ್ಲೇ ಕುತ್ಕೊಂಡಿದ್ನಲ್ಲ, ಚೆನ್ನಾಗಿದೆ ನೋಡು ಒಂಥರ. ಯವ್ವ ಇವತ್ತು ಯಾಕೆ ನಂದು ಅದಷ್ಟು ಚೆನ್ನಾಗೈತೆ ಬಿಡತ್ತ. ಎಲ್ಲಿ ಹಬ್ಬದ ದಿನನೂ ಬಯಸ್ಕೋಬೇಕಂತ ಮಾಡಿದ್ದೆ. ಹಂಗ ನಿಂದ್ರಬೇಡ, ನಿಂತಲ್ಲೇ ಹೋಗು ಜಲ್ದಿ ಜಲ್ದಿ ಬಾಗಿಲಿಗೆ ಇಟ್ಟು ಶಾವಿಗೆ ಬಸಿ ಹೋಗು. ಹ್ಞೂ ರೀ ಅತ್ತಿ, ನುಗ್ಗಿಕಾಯಿ ಇಲ್ಲ ಸಾಂಬಾರು, ನುಗ್ಗಿಕಾಯಿ ಸಾಂಬಾರು ಮತ್ತು ಹೆಂಗೆ ಮಾಡೋದಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡ್ತಾನೆ ನೋಡಿರಿ. ಶಾವಿಗೆ ಬಸಿತಾನೆ, ಬೇವಿಗೆ ಹಾಲು ಹಾಕ್ಯಂಡೆಲ್ಲ ತಿಂದು ಚಿತ್ರಾನ್ನ ತಿನ್ನೋಣಂತೆ. ಹ್ಞೂ ಸರಿ ತಗ, ಹಂಗೆ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿಂದ ಹೊಸ ವರ್ಷ ಶುರುವಾಗತೈತಿ. ನೀವೇನು ಅಂದ್ಕೊಂಡಿರೋ ನಿಮ್ಮ ಆಸೆ ಕನಸುಗಳೆಲ್ಲ ಆದಷ್ಟು ಬೇಗ ದೇವರು ಈಡೇರಿಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.